ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು. ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ಈ ದಿನ ದೇವರ ವಾಕ್ಯದ ಧ್ಯಾನಕ್ಕಾಗಿರುವಂಥ ವಿಷಯ ಕ್ಷಮಿಸುವವನಾಗಿರು. ಎಫೆಸ ಬರೆದ ಪತ್ರಿಕೆ 4ನೇ ಅಧ್ಯಾಯ 32ನೇ ವಚನ. ಒಬ್ಬರಿಗೊಬ್ಬರು ಉಪಕಾರಗಳಾಗಿಯೂ ಕರುಣೆಯುಳ್ಳವರಾಗಿಯೂ ಕ್ಷಮಿಸುವವರಾಗಿಯೂ ಇರ್ರಿ. ನೋಡ್ರಿ, ಈಗ ಓದಿಕೊಂಡಂಥ ವಾಕ್ಯ ಭಾಗದಲ್ಲಿ ದೇವರು ಹೇಳುತ್ತಾ ಇದ್ದಾರೆ, ಒಬ್ಬರಿಗೊಬ್ಬರು ಉಪಕಾರಿಗಳಾಗಿರಬೇಕಂತೆ, ಕರುಣೆಯುಳ್ಳವರಾಗಿರಬೇಕಂತೆ. ಅದು ಮಾತ್ರವಲ್ಲ, ಕ್ಷಮಿಸುವವರಾಗಿರಬೇಕಂತೆ. ದೇವ ಮಕ್ಕಳು ಕ್ಷಮಿಸುವವರಾಗಿರಬೇಕು. ಈ ಲೋಕದಲ್ಲಿ 2 ವಿಧವಾದ ಜನ ಇದ್ದಾರೆ. ಒಂದು ಲೋಕದ ಜನ, ಇನ್ನೊಂದು ಪರಲೋಕದ ಜನ. ಅದೇ ಥರ ಕ್ರಿಸ್ತನಲ್ಲಿ ಇರುವವರು, ಕ್ರಿಸ್ತನಲ್ಲಿ ಇಲ್ಲದೇ ಇರುವವರು. ಅದೇ ವಿಧದಲ್ಲಿ ಕ್ಷಮಿಸುವವರು, ಕ್ಷಮಿಸದೇ ಇರುವವರು. ನೋಡ್ರಿ, ಕ್ಷಮಾಪಣೆ ಅನ್ನುವಂಥದ್ದು ಮಾನವ ಕುಲಕ್ಕೆ ದೇವರು ಕೊಟ್ಟಂಥ ಒಂದು ಸ್ವಸ್ಥತೆಯ ಶಕ್ತಿಯಾಗಿದೆ. ದೇವರು ಎಲ್ಲ ಕಾಲಗಳಲ್ಲಿ, ಎಲ್ಲ ಭಾಗಗಳಲ್ಲಿ ಕ್ಷಮಿಸುವ ವ್ಯಕ್ತಿಗಳನ್ನು ಹೆಚ್ಚಿಸಿ, ಉದ್ಧರಿಸಿ, ಆಶೀರ್ವಾದ ಮಾಡಿದ್ದಾರೆ. ಅದಕ್ಕೆ ಒಳ್ಳೆಯ ಉದಾಹರಣೆ ಯೋಸೇಫನು. ಯೋಸೇಫನು ಕ್ಷಮಿಸುವ ಸ್ವಭಾವ ಉಳ್ಳವನಾಗಿದ್ದರಿಂದ ದೇವರು ಅವನನ್ನು ಇಡೀ ಲೋಕಕ್ಕೆ ಆಶೀರ್ವಾದವಾಗಿ ಮಾರ್ಪಡಿಸಿದರು. ಐಗುಪ್ತ ದೇಶದ ಪ್ರಧಾನಮಂತ್ರಿಯಾದ. ನೋಡ್ರಿ, ಕ್ಷಮಾಪಣೆಯ ಶಕ್ತಿ ಮುರಿದ ಹೃದಯ, ಮುರಿದ ವಿವಾಹ, ಮುರಿದ ಜೀವಿತ, ಮುರಿದ ಕುಟುಂಬಗಳನ್ನು ವಾಸಿ ಮಾಡುವಂಥದ್ದಾಗಿದೆ. ಕ್ಷಮಿಸುವವರಿಗೆ ಮಾತ್ರ ಪ್ರಕಾಶಮಯವಾದಂಥ ಭವಿಷ್ಯತ್ತಿದೆ. ಕ್ಷಮಿಸುವವರಿಗೆ ಮಾತ್ರ ಒಳ್ಳೆಯ ಜೀವನ ಇದೆ. ಅದಕ್ಕಾಗಿ ದೇವ ಮಕ್ಕಳು ಕ್ಷಮಿಸುವವರಾಗಿರಬೇಕು. ಮೃದುವಾದ ಹೃದಯ ಕೇವಲ ಕ್ಷಮಿಸಲು ಕಲಿತವರಿಗೆ ಮಾತ್ರ ಇರ್ತದಂತೆ. ಅಂದರೆ ನಮ್ಮ ಜೀವಿತದಲ್ಲಿ ನಾವು ಕ್ಷಮಿಸುವವರಾಗಿರಬೇಕು. ಒಂದು ಚಿಕ್ಕ ನಡೆದ ಅದ್ಭುತವಾದ ಸಾಕ್ಷಿಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ. ಪಾದರಕ್ಷೆ ತಯಾರಿಸುವಂಥ ಒಂದು ಒಳ್ಳೆ ಕ್ರೈಸ್ತನ ಕುರಿತಾಗಿರುವಂಥ ಒಂದು ಸಾಕ್ಷಿ. ಪಾದರಕ್ಷೆ ಉದ್ಯೋಗದಲ್ಲಿ ಒಬ್ಬ ಬಡ ಅನಾಥನಿಗೆ, ಪಾಪ ಅವನಿಗೆ ಯಾರೂ ದಿಕ್ಕಿರಲಿಲ್ಲ. ಇವನು ತನ್ನ ಅಂಗಡಿಗೆ ಕರೆಸ್ಕೊಂಡು ಅವನಿಗೆ ತರಬೇತಿ ಕೊಟ್ಟು ತನ್ನ ಮನೆಯಲ್ಲಿ ಇಟ್ಕೊಂಡು 3 ಹೊತ್ತು ಊಟ ಕೊಟ್ಬಿಟ್ಟು ಒಳ್ಳೆ ರೀತಿಯಲ್ಲಿ ಬೆಳೆಸಿದನ್ರಿ. ಅವನು ಬೆಳೆದ ಬಂದ ಹಾಗೆ ಅವನ ಮೈಂಡನ್ನು ಯಾರೋ ಬ್ರೈನ್ ವಾಶ್ ಮಾಡಿ ಅವನಿಗೆ ತಪ್ಪಾದ ಸಲಹೆಯನ್ನು ಕೊಟ್ಟು ಈ ಅಂಗಡಿಯಲ್ಲಿ ಬೆಳೆದು ಸ್ವಂತ ಮಗನ ಥರನೇ ನೋಡ್ಕೊಳ್ತಾ ಇದ್ದ. ಆ ಹುಡುಗ ಏನು ಮಾಡಿದಂತ ಹೇಳಿದ್ರೆ, ಈ ಯಾರು ಅವನಿಗೆ ಆಶ್ರಯ ಕೊಟ್ಟರೋ, ಯಾರು ಕೆಲಸ ಕೊಟ್ಟರೋ, ಯಾರು ಊಟ ಕೊಟ್ಟರೋ ಅವರ ಅಂಗಡಿಗೆ ಇನ್ನೊಂದು ಅಂಗಡಿಯನ್ನು ಎದುರಿಗೆ ಹಾಕಿ ತನ್ನ ಬಿಸ್ನೆಸ್ಸನ್ನು ಆರಂಭಿಸಿದ. ನೋಡ್ರಿ, ಸ್ವಲ್ಪ ಚಿತ್ರಣ ಮಾಡಿಕೊಳ್ಳ್ರಿ. ಅವನು ಬಡವನಾಗಿದ್ದ, ಅನಾಥನಾಗಿದ್ದ, ಎಲ್ಲೋ ಇದ್ದ. ಅವನನ್ನು ಕರೆಸಿ ಮನೆಯಲ್ಲಿ ಇಟ್ಕೊಂಡು ಊಟ ಕೊಟ್ಟು ಅವನಿಗೆಲ್ಲ ಬಿಸ್ನೆಸ್ಸನ್ನು ಹೇಳಿಕೊಟ್ರೆ, ಈಗ ಅದೇ ವ್ಯಕ್ತಿ ಇವನ ಅಂಗಡಿಗೆ ತದ್ವಿರುದ್ಧವಾಗಿ ಒಂದು ಅಂಗಡಿಯನ್ನು ಇಟ್ಕೊಂಡಿದ್ದಾನೆ. ನಾವೇನು ಮಾಡ್ತೇವೆ? ಇವನ ಥರ ಅಪನಂಬಿಗಸ್ತ ಉಳ್ಳ ಮನುಷ್ಯ ಯಾವನೂ ಇಲ್ಲ, ಇವನು ಶಾಪಗ್ರಸ್ತನಾಗ್ತಾನೆ, ಹಾಳಾಗ್ತಾನೆ, ಬೀದಿಗೆ ಬರ್ತಾನೆ ಅಂತೇಳಿ ನಾವು ಶಾಪ ಹಾಕಿ ಪ್ರೇಯರ್ ಮಾಡ್ತೀವಲ್ವಾ? ಆದರೆ ಆ ಪಾದರಕ್ಷೆಯ ಅಂಗಡಿಯವನು ಹಾಗೆ ಪ್ರೇಯರ್ ಮಾಡಲಿಲ್ಲ. ಆ ರಾತ್ರಿ ಅವನ ಕುಟುಂಬ ಪ್ರಾರ್ಥನೆ ಮಾಡಿದ ಕಣ್ಣೀರಿನಿಂದ, ಸ್ವಾಮಿ, ಇಷ್ಟು ದಿವಸ ಆ ಹುಡುಗ ನಮ್ಮ ಮನೆಯಲ್ಲಿ ಬೆಳೆದ, ಒಳ್ಳೆ ರೀತಿಯಲ್ಲಿ ನಾವು ಅವನು ಬೆಳೆಸಿದ್ದೇವೆ. ಇವತ್ತು ನಮ್ಮ ಅಂಗಡಿ ಆಪೋಸಿಟ್ ಅಂಗಡಿ ಹಾಕಿದ್ದಾನೆ, ದಯವಿಟ್ಟು ಅವನನ್ನು ಬ್ಲೆಸ್ ಮಾಡಿರಿ. ನೂತನವಾಗಿ ಆರಂಭಿಸಿದಂಥ ಅವನ ಪಾದರಕ್ಷೆಯ ಅಂಗಡಿ ಬಿಸ್ನೆಸ್ಸು ಒಳ್ಳೆ ರೀತಿಯಲ್ಲಿ ನಡೆಯಲಿ, ಅವನನ್ನು ನೀವು ಆಶೀರ್ವದಿಸಬೇಕೆಂಬುದಾಗಿ ಕಣ್ಣೀರಿನಿಂದ ಪ್ರೇಯರ್ ಮಾಡಿದಂತೆ. ಇದುವೇ ಕ್ಷಮಾಪಣೆ ಗುರುತಿನ ಒಳ್ಳೆಯ ಪ್ರಾರ್ಥನೆ. ಕೆಲವರು ಕಾಯ್ತಾ ಇರ್ತಾರೆ, ಅವರ ಹಾಳಾಗಬೇಕು, ನಷ್ಟವಾಗಬೇಕು, ಅದರ ಅರ್ಥ ನೀವು ಅವ್ರನ್ನ ಇನ್ನೂ ಕ್ಷಮಿಸಿಲ್ಲ ಅಂತೇಳಿ. ಆದರೆ ಈ ವ್ಯಕ್ತಿ, ನಿಜವಾದ ಕ್ರೈಸ್ತನು, ಕ್ಷಮಿಸಲು ಯಾವಾಗಲೂ ಸಿದ್ಧ ಮನಸ್ಸು ಉಳ್ಳವನಾಗಿರುತ್ತಾನೆ. ನೋಡ್ರಿ, ಯೇಸು ಸ್ವಾಮಿಗೆ ಯಾರೆಲ್ಲ ಉಗುಳಿದರೋ, ಹೊಡೆದರೋ ಅವರ ಮೇಲೆ ಯೇಸು ಸ್ವಾಮಿಗೆ ಕೋಪ ಬರಲಿಲ್ಲರಿ, ಪ್ರೀತಿ ಬಂತು. ಸ್ವಾಮಿ ಅವರಿಗಾಗಿ ಪ್ರೇಯರ್ ಮಾಡಿದರು. ನಾವು ಸಹ ನಮ್ಮ ಜೀವಿತದಲ್ಲಿ ಸ್ತೋತ್ರ, ನಮ್ಮ ವಿರೋಧವಾಗಿ ಎದ್ದವರು, ನಮ್ಮ ವಿರೋಧವಾಗಿ ಸ್ಪರ್ಧಾತ್ಮಕವಾಗಿ ಬರುತ್ತಿರುವವರು, ಅದೇನೇ ಆಗಿರಲಿ,
ಅವರನ್ನು ನಾವು ಕ್ಷಮಿಸಿ ಮನ್ನಿಸಿ ಅವರಿಗಾಗಿ ಯಥಾರ್ಥವಾಗಿ ಪ್ರಾರ್ಥನೆ ಮಾಡೋಣ. ಕರ್ತನು ಅವರ ಜೀವಿತವನ್ನು ಸಹ ಸ್ತೋತ್ರ ಬದಲಾವಣೆಗೊಳಿಸ್ತಾರೆ. ಒಂದು ನಿಮಿಷ ಕಣ್ಗಳನ್ನು ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ. ಒಬ್ಬರಿಗೊಬ್ಬರು ಕರುಣೆ ಉಳ್ಳವರಾಗಿಯೂ ಕ್ಷಮಿಸುವವರಾಗಿಯೂ ಇರ್ರಿ ಎಂಬುದಾಗಿ ವಾಕ್ಯ ಹೇಳ್ತದೆ. ಸ್ವಾಮಿ ನನಗೆ ಸಹಾಯ ಮಾಡಿರಿ ಎಂಬುದಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ, ಈ ಅದ್ಭುತವಾದ ಸಮಯಕ್ಕಾಗಿ ದಿನಕ್ಕಾಗಿ ನಿಮ್ಮನ್ನು ವಂದಿಸ್ತೇವೆ. ಈ ದಿನ ಕೂಡ ನಿಮ್ಮ ವಚನದಲ್ಲಿ ನಾವು ಧ್ಯಾನಿಸಿದ ಹಾಗೆ ನಾವು ಕ್ಷಮಿಸುವವರಾಗಿರುವಂತೆ ಮನ್ನಿಸುವವರಾಗಿರುವಂತೆ ದೇವರೇ, ಯಾರಿಗೂ ನಾವು ಕೇಡು ಬಗೆಯಬಾರದು, ಯಾರ ಮೇಲೂ ವೈರತ್ವ ಕೋಪ ಇರಬಾರ್ದು. ಕ್ಷಮಿಸುವ ಮನ್ನಿಸುವ ಒಂದು ಗುಣ ಸ್ವಭಾವವನ್ನು ಕೊಡ್ರಿ. ಅವರಿಗಾಗಿ ಯಥಾರ್ಥವಾಗಿ ಪ್ರಾರ್ಥಿಸುವಂಥ ಮನಸ್ಸನ್ನು ಕೊಡ್ರಿ. ನೀವು ಆಳ್ವಿಕೆ ಮಾಡಿರಿ. ಮಹಿಮೆ ನಿಮಗೆ ಉಂಟಾಗಲಿ ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್ ಆಮೇನ್. ಪ್ರೈಸ್ ದ ಲಾರ್ಡ್. ಹಾಗಾದರೆ ನಮ್ಮ ಜೀವಿತದಲ್ಲಿ ಸ್ತೋತ್ರ, ನಮ್ಮ ವಿರೋಧವಾಗಿ ಯಾರಾದರೂ ಎದ್ದಿದ್ದರೆ, ನಮ್ಮ ವಿರೋಧವಾಗಿ ಯಾರಾದರೂ ಸ್ತೋತ್ರ ಎದ್ದು ಕ್ರಿಯೆಗಳನ್ನು ಮಾಡುತ್ತಿರೋದಾದರೆ ಅವರನ್ನು ಮನ್ನಿಸೋಣ, ಕ್ಷಮಿಸೋಣ. ಯೇಸುವಿನಂತೆ ಕ್ಷಮಿಸಿ ನಾವು ಜೀವಿಸೋಣ. ಕರ್ತನು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಬ್ಲೆಸ್ ಮಾಡಲಿ. ನಾಳೆ ಮತ್ತೊಂದು ಸ್ತೋತ್ರ ದೈನಂದಿನ ಧ್ಯಾನದಲ್ಲಿ ನಾನು ನಿಮ್ಮನ್ನು ಸಂಧಿಸ್ತೇನೆ. ನಾನು ನಿಮ್ಮ ಪ್ರೀತಿಯ ಸಹೋದರ ಪಾಸ್ಟರ್ ಪೌಲ್ ಜಾಯ್. ಮೈ ಗಾಡ್ ಬ್ಲೆಸ್ ಯು ಆಲ್. ಕರ್ತನಲ್ಲಿ ಪ್ರಿಯರೇ, ಈ ಸಂದೇಶ ಮತ್ತು ಪ್ರಾರ್ಥನೆ ನಿಮಗೆ ಆಶೀರ್ವಾದಕರವಾಗಿದ್ದರೆ, ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ, ನಂಬಿಕೆಯಿಂದ ಸಾಗುವ ಈ ಸೇವೆಗೆ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ಬಿತ್ತಿರಿ. ಪ್ರೀತಿಯ ದೇವಜನರೇ, ವಾಯ್ಸ್ ಆಫ್ ಹೋಪ್ ಮಿನಿಸ್ಟ್ರಿಯ ವತಿಯಿಂದ ಕೋರಮಂಗಲದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 9:30ಕ್ಕೆ ಕನ್ನಡ ಆರಾಧನೆ ನಡೆಯುತ್ತಿದೆ. ಆತ್ಮಭರಿತವಾದ ಆರಾಧನೆ, ಮನಮುಟ್ಟುವ ಸಾಕ್ಷಿ, ಬಲಪಡಿಸುವ ದೇವ ಸಂದೇಶ. ಬನ್ನಿ, ನಮ್ಮೊಂದಿಗೆ ಭಾಗಿಯಾಗಿ ಕರ್ತನನ್ನು ಆರಾಧಿಸಿರಿ. ನೂತನ ತಿಂಗಳ ಆಶೀರ್ವಾದ ಕೂಟ ಪ್ರತಿ ತಿಂಗಳು ಮೊದಲ ದಿನ ಸಂಜೆ 7 ಗಂಟೆಗೆ. ಪ್ರತಿ ತಿಂಗಳು 2ನೇ ಶನಿವಾರ ಬಿಡುಗಡೆ ಉಪವಾಸ ಪ್ರಾರ್ಥನೆ ಕೂಟ ಬೆಳಿಗ್ಗೆ 10:30ಕ್ಕೆ. ನಿಮಗಾಗಿ ಪ್ರಾರ್ಥಿಸಬೇಕೆ? ನಿಮಗೆ ಯಾವುದಾದರೂ ಪ್ರಾರ್ಥನೆ ಮನವಿಗಳು ಇರುವುದಾದರೆ ಕೆಳಗಿನ ನಂಬರಿಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿ. ಈ ಆತ್ಮಿಕ ಸಂದೇಶಗಳು ನಿಮಗೆ ಆಶೀರ್ವಾದಕರವಾಗಿದ್ದರೆ ಲೈಕ್ ಮಾಡಿರಿ. ಇಂಥ ಅದ್ಭುತ ಸಂದೇಶ ಪ್ರತಿದಿನ ನೋಡಲು ಬಯಸುವುದಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರೊಂದಿಗೆ ಶೇರ್ ಮಾಡಿರಿ. ಕರ್ತನು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ.